ಇದು ಜುಲೈ 16 6 ಗಂಟೆ ಸಂಜೆ 49 ನಿಮಿಷದ ಪರಿಸ್ಥಿತಿ. ಇವರು ಬಿಟ್ಟ ತಕ್ಷಣ ಹೈವೇ ಇದು ಹೈವೇನಲ್ಲಿ ಲಾರಿಗಳು ನಿಂತ್ಕೊಳ್ಳಿಕ್ಕೆ ಅದು ಯಾರು ಅನುಮತಿ ಕೊಟ್ಟರೋ ಹಿರಿಯರು ಪೊಲೀಸರೇನು ಕಣ್ಣು ಮುಚ್ಕೊಂಡು ಕೂತವ್ರು. ಅದು ನೋಡಿ, ಸಿಟಿಯಿಂದ ಸರ್ವಿಸ್ ರೋಡಲ್ಲಿ ಬಂದಂಥ ವೆಹಿಕಲ್ಗಳೆಲ್ಲ ಈ ನಗರದಿಂದ ಬಂದಂಥ ವೆಹಿಕಲ್ಗಳು ಹೈವೇಗೆ ಲಿಂಕ್ ಇರೋಂಥ ಒಂದು ಸರ್ವಿಸ್ ರಸ್ತೆ. ಹೈವೇನಲ್ಲಿ ನಿಲ್ಲಿಸ್ತಾರೆ ಅಂದರೆ ಹೈವೇನಲ್ಲಿ ಹಿಂಗೆ ವಾಹನಗಳು ನಿಲ್ಲಿಸ್ಬೋದು. ಇಲ್ಲಿ ಅನಾಹುತಗಳು ತಪ್ಸೋಂಥ ಪುಣ್ಯ ಪುರುಷರೇ ಹಿರಿಯರು ಪೊಲೀಸರು, ಅಥವಾ ನೋಡಿ ಸುಮ್ಮನಿದಾರೋ ಅಥವಾ ಕಣ್ಣಿದ್ದು ಕುರುಡರಾಗಿದ್ದಾರೆ, ಅಥವಾ ಇವ್ರಿಗೇನು ಕಾನೂನು ಇವ್ರಿಗೆ ಯಾರಿಗೂ ಅಪ್ಲೈ ಆಗಲ್ಲ. ಇಲ್ಲಿ ನೋಡಿ, ಹೈವೇನಲ್ಲಿರೋ ಕಸ ನೋಡಿ. ಡು ನಾಟ್ ಸ್ಟಾಪ್ ವೆಹಿಕಲ್ಸ್ ಆನ್ ದ ಹೈವೇ, ಇಂಗ್ಲೀಷಲ್ಲೂ ಇದೆ. ಹೆದ್ದಾರಿ ಮೇಲೆ ವಾಹನ ನಿಲುಗಡೆ ನಿಷೇಧಿಸಿದೆ ಅಂತ ಕಾನೂನು. ಇದು ಯಾರಿಗೆ ಅಪ್ಲೈ ಆಗುತ್ತೋ ಹಿರಿಯೂರು ಪೊಲೀಸರು ಹೇಳಿದ್ರು. ಇದು ಹೈವೇನಲ್ಲಿ ಮತ್ತೆ ಒಂದು ಸೈಡ್ ವೆಹಿಕಲ್ ಹೋಗ್ತಾ ಇದೆ. ಯಾರು ನಿಲ್ಲಿಸ್ತಾರೆ, ಇವ್ರಿಗೆ ಏನು ಬೇಕು ಆ ವ್ಯವಸ್ಥೆಗಳೆಲ್ಲ ಇಲ್ಲಿ ಸಿಗ್ತದೆ. ಎಣ್ಣೆ ಅಂಗಡಿ ಕಾತ್ಯಾಯಿನಿ ವೈನ್ ಆತ ಗುಜರಾತಿ. हाँ क्या है हाईवे में व्हीकल ಹೈವೇ ಅಲ್ಲಿಂದಲೂ ವೆಹಿಕಲ್ಸ್ನ ಹೈವೇನಲ್ಲಿ ಒಂದು ಸೈಡ್ ನಿಲ್ಲಿಸ್ಬಿಟ್ಟಿದ್ದಾರೆ. ಇದು NH4 ಹೇಳ್ಕೊಳ್ಳೋಕ್ಕೆ. ಹಿರಿಯರು ಪೊಲೀಸರು ಬದುಕಿದ್ರೆ ಒಂದು ಸ್ವಲ್ಪ ಈ ಕಡೆ ನೋಡಬೇಕಾಗತ್ತೆ. ಈಗ ಹೊರಟ ಸಣ್ಣ ನಾವು ಪ್ರಶ್ನೆ ಮಾಡಿದಾಗ ಹೊರಡ್ತಾರೆ. ನಿಜವಾಗ್ಲೂ ಹಿರಿಯರು ಪೊಲೀಸರು ಬದುಕಿದ್ದೀರೇನ್ರಿ? ಹೈವೇನಲ್ಲಿ ಏನ್ರಿ ಇದು ಪಾರ್ಕಿಂಗ್ ಲಾಟು ಲಾರಿಗಳದು. ಸ್ನೇಹಿತರೆ, ಇತ್ತೀಚೆಗೆ ಕೆಲಸದ ನಿಮಿತ್ತ ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿಗೆ ಹೋಗಿದ್ದೆ. ನನಗೆ ವಾಪಸ್ ಬರುವಾಗ ನಗರದ ಹೊರವಲಯದ ಹೈವೇ NH4 ಬಳಿ ಸಂಜೆ 6 ಗಂಟೆ ಸುಮಾರಿಗೆ ಆಘಾತಕಾರಿ ಬೆಳವಣಿಗೆಯೊಂದು ಕಾಣ್ತು. ಆ ವಿಡಿಯೋವನ್ನು ಒಮ್ಮೆ ಪ್ಲೇ ಮಾಡ್ತೇನೆ, ಜೊತೆಗೆ ಘಟನೆಯನ್ನು ಸ್ಥಳದಲ್ಲಿ ನಿಂತು ಎಕ್ಸ್ಪ್ಲೈನ್ ಮಾಡಿದ್ದೇನೆ, ನೀವು ನೋಡಿಬಿಡಿ. ಇದು ಜುಲೈ 16 2026 6 ಗಂಟೆ ಸಂಜೆ 49 ನಿಮಿಷದ ಪರಿಸ್ಥಿತಿ. ಇದು ಹಿರಿಯೂರು ಬಿಟ್ಟ ತಕ್ಷಣ ಹೈವೇ ಇದು. ಈ ಹೈವೇನಲ್ಲಿ ಲಾರಿಗಳು ನಿಂತ್ಕೊಳ್ಳಿಕ್ಕೆ ಅದು ಯಾರು ಅನುಮತಿ ಕೊಟ್ಟರೋ ಹಿರಿಯೂರು ಪೊಲೀಸರೇನು ಕಣ್ಣು ಮುಚ್ಕೊಂಡು ಕೂತವ್ರು. ಅದು ನೋಡಿ, ಸಿಟಿಯಿಂದ ಸರ್ವಿಸ್ ರೋಡಲ್ಲಿ ಬಂದಂಥ ವೆಹಿಕಲ್ಗಳೆಲ್ಲ ಈ ನಗರದಿಂದ ಬಂದಂಥ ವೆಹಿಕಲ್ಗಳು ಹೈವೇಗೆ ಲಿಂಕ್ ಇರೋಂಥ ಒಂದು ಸರ್ವಿಸ್ ರಸ್ತೆ ಇದು. ಈ ಸರ್ವಿಸ್ ರಸ್ತೆ ಮಧ್ಯೆನೇ ಹೈವೇನಲ್ಲಿ ಇಷ್ಟು ಲಾರಿಗಳು ಸುಮಾರು ಒಂದು ಅರ್ಧ ಕಿಲೋಮೀಟ್ರಿಗೂ ಹೆಚ್ಚು ಹೈವೇನಲ್ಲಿ ನಿಲ್ಲಿಸ್ತಾರೆ ಅಂದರೆ ಹೈವೇನಲ್ಲಿ ಹಿಂಗೆ ವಾಹನಗಳು ನಿಲ್ಲಿಸ್ಬೋದು. ಇಲ್ಲಿ ಅನಾಹುತಗಳು ತಪ್ಸೋಂಥ ಪುಣ್ಯ ಪುರುಷರು ಯಾರು? ಹಿರಿಯರು ಪೊಲೀಸರು, ಅಥವಾ ನೋಡಿ ಸುಮ್ಮನಿದಾರೋ ಅಥವಾ ಕಣ್ಣಿದ್ದು ಕುರುಡರಾಗಿದ್ದಾರೋ, ಅಥವಾ ಇವ್ರಿಗೇನು ಕಾನೂನು ಇವ್ರಿಗೆ ಯಾರಿಗೂ ಅಪ್ಲೈ ಆಗಲ್ವ? ಈ ದುರಾವಸ್ಥೆನ ನಿಜವಾಗ್ಲೂ ಕಣ್ಣಿಂದ ನೋಡೋಕ್ಕೂ ಸಾಧ್ಯವಿಲ್ಲ. ಏನು ಹಿರಿಯೂರು ಹೈವೇ ಇದು, NH4. ಅಂಗಡಿಗಳು ನೋಡಿ, ನಗರದಲ್ಲೂ ಇಷ್ಟು ವ್ಯಾಪಾರಗಳು ಆಗುತ್ತಾ ಇಲ್ಲ, ವ್ಯವಹಾರನೇ ಇಟ್ಕೊಂಡ. ಇದು ಸರ್ವಿಸ್ ರಸ್ತೆ NH4ಗೆ ಲಿಂಕ್ ಆಗೋವಂಥದ್ದು. ಇದು ನೋಡಿ ಹೈವೇ ಇದು. ಹೈವೇನಲ್ಲಿ ಎಲ್ಲಿಂದ ಎಲ್ಲಿವರೆಗೂ ವೆಹಿಕಲ್ಗಳು ಲೈನಾಗಿ ನಿಂತಿದ್ದಾವೆ. ಸುಮ್ಮನೆ ಒಂಥರ ಅಬ್ಸರ್ವ್ ಮಾಡ್ತಾ ಬನ್ನಿ. ಇಲ್ಲಿ ನೋಡಿ, ಹೈವೇನಲ್ಲಿರೋ ಕಸ ನೋಡಿ, ತ್ಯಾಜ್ಯ ಹೆಂಗಿದೆ ನೋಡ್ರಿ. ಇದು ಹೈವೇಗೆ ಇರೋಂಥ ವ್ಯವಸ್ಥೆನ ಇದು. ಮತ್ತೊಂದು ವಿಶೇಷ ನೋಡ್ರಿ, ಇಲ್ಲೊಂದು ನೇಮ್ ಬೋರ್ಡ್ ಹಾಕಿದ್ದಾರೆ. ಏನಂತ ಹಾಕಿದ್ದಾರೆ ಒಂದು ಸರಿ ನೋಡಿಬಿಡಿ, ಕಣ್ಣು ತುಂಬ್ಕೊಂಬಿಡಿ ನೋಡಿ. ಡು ನಾಟ್ ಸ್ಟಾಪ್ ವೆಹಿಕಲ್ಸ್ ಆನ್ ದ ಹೈವೇ, ಇಂಗ್ಲೀಷಲ್ಲೂ ಇದೆ. ಹೆದ್ದಾರಿ ಮೇಲೆ ವಾಹನ ನಿಲುಗಡೆ ನಿಷೇಧಿಸಿದೆ ಅಂತ
ಕಾನೂನು ಇದು ಯಾರಿಗೆ ಅಪ್ಲೈ ಆಗುತ್ತೋ ಹಿರಿಯೂರು ಪೊಲೀಸರು ಹೇಳಿದ್ರು. ನಿಷೇಧ ಮಾಡಿರೋ ಜಾಗದಲ್ಲಿ ನೋಡಿ ವೆಹಿಕಲ್ಗಳು ನೋಡಿ ಒಮ್ಮೆ ಎಲ್ಲಿಂದ ಎಲ್ಲಿವರೆಗೆ ಇದೆ. ನೀವು ಕಣ್ಣು ಹಾಯಿಸಿದಷ್ಟು ಕಣ್ಣು ಬಿಟ್ಟಷ್ಟು ಅದೇ ಪಕ್ಕದ ಹೈವೇ ಇದು. ಹೈವೇನಲ್ಲಿ ಮತ್ತೆ ಒಂದು ಸೈಡ್ ವೆಹಿಕಲ್ ಹೋಗ್ತಾ ಇದೆ. ಈ ಹೈವೇ ಪಕ್ಕದಲ್ಲಿರೋ ಅಂಗಡಿಗಳು ನೋಡ್ರಿ, ಇದೆಲ್ಲ ಸರ್ವಿಸ್ ರೋಡಲ್ಲಿರೋವಂಥದ್ದು. ಲಾರಿ ಯಾರು ನಿಲ್ಲಿಸ್ತಾರೆ, ಇವ್ರಿಗೆ ಏನು ಬೇಕು ಆ ವ್ಯವಸ್ಥೆಗಳೆಲ್ಲ ಇಲ್ಲಿ ಸಿಕ್ಕುತ್ತೆ ನೋಡಿ. ಆ ಕಡೆ MRP ಎಣ್ಣೆ ಅಂಗಡಿ ಕಾತ್ಯಾಯಿನಿ ವೈನ್ಸ್, ಎಣ್ಣೆ ಸಿಗುತ್ತೆ, ಗಾಡಿಗಳಿಗೆ ಬೇಕಾದಂಥ ಮೆಟೀರಿಯಲ್ ಸಿಕ್ಕುತ್ತೆ, ಪಂಚರ್ ಶಾಪ್ಗಳಿದ್ದಾವೆ, ಆಯಿಲ್ ಇದೆ, ಟೀ ಅಂಗಡಿ ಇದೆ, ಹೋಟೆಲ್ಗಳಿದೆ, ಲಾಯರಿಗೆ ಬೇಕಾದಂಥ ಐಟಮ್ಗಳು ಹಾಕೋಂಥ ಅಂಗಡಿಗಳಿದೆ. ಬೈ ಎಲ್ಲಿ ಕನ್ನಡ ಬರುತ್ತಾ? ಕನ್ನಡ ಆತಾ? गुजराती? हाँ क्या है हाईवे में व्हीकल? सामान ले रहा था थोड़ा। हाँ सामान ले रहा था, आटा ले रहा था। हाँ इधर से हाँ ನೋಡಿ ಕಂಪ್ಲೀಟ್ ನೋಡಿ ಎಲ್ಲಿ ಎಷ್ಟು ಕಿಲೋಮೀಟ್ರ್ ಅನ್ಬೋದು, ಹೆಚ್ಚು ಕಮ್ಮಿ 1 ಕಿಲೋಮೀಟ್ರ್ ಇರ್ಬೋದು ಅನಿಸುತ್ತೆ ಹೈವೇ. ಅಲ್ಲಿಂದಲೂ ವೆಹಿಕಲ್ಸ್ನ ಹೈವೇನಲ್ಲಿ ಒಂದು ಸೈಡ್ ನಿಲ್ಲಿಸ್ಬಿಟ್ಟಿದ್ದಾರೆ. ಇದು NH4 ಹೇಳ್ಕೊಳ್ಳೋಕ್ಕೆ, ರಾಷ್ಟ್ರೀಯ ಹೆದ್ದಾರಿ 4 ಒಂದು ಲೈನ್ ಪೂರ್ತಿ ಸ್ಟಾಪ್ ಮಾಡಿದ್ದಾರೆ. ಹಿರಿಯೂರು ಪೊಲೀಸರು ಬದುಕಿದ್ರೆ ಒಂದು ಸ್ವಲ್ಪ ಈ ಕಡೆ ನೋಡಬೇಕಾಗತ್ತೆ ಹೈವೇಗೆ. ಏನಾದರೂ ಅಪಘಾತಗಳಾದಾಗ ಬರೋದಲ್ಲ, ಅಪಘಾತಗಳು ಆಗದಂತೆ ಎಚ್ಚರಿಕೆ ವಹಿಸೋದು ನಿಮ್ಮ ಡ್ಯೂಟಿ ಅಲ್ವಾ. ಅಲ್ಲಿ ಫ್ಲೈಓವರ್ ಕಾಣುತ್ತೆ, ಅಲ್ಲಿಂದನೂ ಕೂಡ ನಾಚಿಕೆ ಆಗುತ್ತಪ್ಪ ಈ ವ್ಯವಸ್ಥೆ ನೋಡಲಿಕ್ಕೆ, ಕಣ್ಣಿಂದ ನೋಡೋಕ್ಕೆ. ಕಂಪ್ಲೀಟ್ ನೋಡಿ ಎಲ್ಲಿಂದ ನ್ಯಾಷನಲ್ ಹೈವೇ ಇದು. ಈಗ ಹೊರಟ ಸಣ್ಣ ನಾವು ಪ್ರಶ್ನೆ ಮಾಡಿದಾಗ ಹೊರಡ್ತಾರೆ. ಬಂದು ಇಲ್ಲಿ ಪಾರ್ಕಿಂಗ್ ಲಾಟಲ್ಲಿ ಏನು ಮಾಡ್ತಾರೆ, ಓಯ್ ಚಲೇ ಗಯಾ ಚಲ್ ನಿಜವಾಗ್ಲೂ ಹಿರಿಯೂರು ಪೊಲೀಸರು ಬದುಕಿದ್ದೀರೇನ್ರಿ? ಹೈವೇನಲ್ಲಿ ಏನ್ರಿ ಇದು ಪಾರ್ಕಿಂಗ್ ಲಾಟು ಲಾರಿಗಳದು? ಅಲ್ಲಿ ಬೋರ್ಡ್ ಹಾಕಿದೆ ಅಲ್ರಿ, ಹೆದ್ದಾರಿಗಳಲ್ಲಿ ಪಾರ್ಕ್ ಮಾಡಬಾರ್ದು ವೆಹಿಕಲ್ಗಳನ್ನ. ಕಾನೂನು ಹಿರಿಯೂರು ಹೈವೇಯ ಮತ್ತೆ ಹೈವೇನಲ್ಲೇ ನಿಂತಿರುವಂಥ ಲಾರಿ.
ನೋಡಿದ್ರಲ್ವಾ, ಹಿರಿಯೂರು ನಗರದಿಂದ ಸರ್ವಿಸ್ ರಸ್ತೆಯಲ್ಲಿ ಬರುವ ಎಲ್ಲ ವಾಹನಗಳು ಹೈವೇಗೆ ಲಿಂಕ್ ಆಗುವ ಈ ಮಾರ್ಗದಲ್ಲಿ ಹೈವೇಯಲ್ಲಿ ಬರುವ ವಾಹನಗಳು ಚಾಲಕನ ಕಣ್ಣಿಗೆ ಕಾಣದಂತೆ ಅಡ್ಡಲಾಗಿ ನಿಲ್ಲುವ ಈ ಜಾಗದಲ್ಲಿ ನೇಮ್ ಬೋರ್ಡ್ ಬೇರೆ, ಹೆದ್ದಾರಿ ಮೇಲೆ ವಾಹನ ನಿಲುಗಡೆ ನಿಷೇಧಿಸಿದೆ ಅನ್ನೋ ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ಡು ನಾಟ್ ಸ್ಟಾಪ್ ವೆಹಿಕಲ್ ಆನ್ ದಿಸ್ ಹೈವೇ ಅನ್ನೋ ನಾಮಫಲಕ. ಕಾನೂನು ಗಾಳಿಗೆ ತೂರಿ ಸಾರ್ವಜನಿಕರಿಗೆ ಇಷ್ಟೊಂದು ತೊಂದರೆ ಆದರೂ ಪೊಲೀಸರು ಅದೆಲ್ಲಿ ಕಳ್ಳೆಕಾಯಿ ತಿನ್ಕೊಂಡು ಕೂತವರೋ SP ರಂಜಿತ್ ಕುಮಾರ್ ಭಂಡಾರ್ನೇ ಹೇಳಬೇಕು. ಇದು ಒನ್ ಸೈಡ್ ಆದರೆ ಬೆಂಗಳೂರು ಕಡೆಯಿಂದ ಬರುವ ವಾಹನಗಳು ಅಂದರೆ ಹಿರಿಯೂರಿಗೆ ಎಂಟ್ರಿ ಆ ಭಾಗದಲ್ಲೂ ಇದೇ ಕರ್ಮ. ಅದನ್ನು ಒಮ್ಮೆ ತೋರಿಸ್ತೀನಿ, ನೋಡಿಬಿಡ್ರಿ. ಶಿವನೇ, ನಾನು ಒನ್ ಸೈಡ್ ಅಂದ್ಕೊಂಡಿದ್ದೆ ಹಿರಿಯೂರಿಂದ ಬೆಂಗಳೂರು ಕಡೆಗೆ ಹೋಗೋದು ಅಂತ. ಹಾಂ, ಬಟ್ ಇದು ಹಿರಿಯೂರು ನಗರಕ್ಕೂ ಎಂಟ್ರಿ ಹೊಡೆಯೋ ಜಾಗದಲ್ಲೂ ಹೈವೇನಲ್ಲೇ ಪಾರ್ಕಿಂಗ್. ಬಾಬಾ, ಅಂಗಡಿಗಳು ನೋಡ್ರಿ, ಅಲ್ಲಿ ಅವ್ರಿಗೇನೇನು ಬೇಕೋ ಅಲ್ಲಿ ಅಂಗಡಿ, ಇವ್ರಿಗೇನೇನು ಬೇಕೋ ಹೈವೇನಲ್ಲಿ ಪಾರ್ಕಿಂಗ್ ಲಾಟಲ್ಲಿ ಲಾರಿ ನಿಲ್ಲಿಸ್ತಾರೋ ಅಂತ ನಾನೊಂದು ಆಡ್ಬೇಕು. ಹೈವೇನಲ್ಲೇ ಪಾರ್ಕಿಂಗ್ ಲಾಟ್ ಇವರು. ಶೇಮ್ ಹಿರಿಯೂರು ಪೊಲೀಸ್, ಶೇಮ್ ಹಿರಿಯೂರು ಪೊಲೀಸ್. ನಮ್ಮ ಜನನೂ ಕೂಡ ನೋಡ್ಕೊಂಡು ಸುಮ್ಮನೆ ಇರ್ತಾರೆ. ಏನು ಪಾರ್ಕಿಂಗ್ ಲಾಟು ಅನ್ನಂಗೆ ಬಂದವನ್ನೆಲ್ಲ ಇಂಡಿಕೇಶನ್ ಹಾಕ್ತಾರೆ, ಪಾರ್ಕ್ ಮಾಡ್ತಾರೆ. ಎಲ್ಲಿಂದ ಎಲ್ಲಿವರೆಗಿದೆ ನೋಡ್ರಿ, ಒಂದು ಅರ್ಧ ಕಿಲೋಮೀಟ್ರು ಹೆಚ್ಚು ಕಮ್ಮಿ. ಎರಡು ಸೈಡು. ಈ ಹೈವೇನಲ್ಲಿ ಕಿಲೋಮೀಟರ್ ಗಟ್ಟಲೆ ಲಾರಿಯವರು ನಿಲ್ಲಿಸುವ ಕಾರಣ ಏನು ಗೊತ್ತಾ? ವಾಹನಕ್ಕೆ ಬೇಕಾಗುವ ಸಕಲ ಸೌಲಭ್ಯಗಳು ಅಂದರೆ ಅಂಗಡಿಗಳು ಅಲ್ಲಿದ್ದಾವೆ, ಜೊತೆಗೆ ಹಣ್ಣು ತರಕಾರಿ, ಸ್ಟವ್ವು, ಚಾಲಕರಿಗೆ ಬೇಕಾಗುವ ಇನ್ನು ಮತ್ತೊಂದು ವಿಶೇಷ ಅಂದರೆ ಎಣ್ಣೆ ಮದ್ಯದ ಅಂಗಡಿ ಕೂಡ ಹೈವೇ ಪಕ್ಕದಲ್ಲೇ ಇದೆ. ಇದು ಕೂಡ ಆಶ್ಚರ್ಯದ ಸಂಗತಿ. ಚಾಲಕರು ಪೋಟ್ಕೊಂಡು ಲಾರಿಯಲ್ಲಿ ಕೂತ್ರೆ ಅಪಘಾತ ಅವಘಡ ಆಗದೆ ಇನ್ನೇನಾಗುತ್ತಲ್ವಾ? ಹಿರಿಯೂರು ಪೊಲೀಸರಿಗೆ ಇದೆಲ್ಲ ಗೊತ್ತು ಸುಮ್ಮನಿದ್ದೀರಾ ಅಥವಾ ಜಾಣ ಕಿವುಡು ಕುರುಡು ನಡೆಯ? SP ಅವರೇ, ನೀವು ಕಾನೂನು ಬಿಟ್ಟು ಸ್ವಲ್ಪವೂ ಆಚೀಚೆ ಏನೂ ಮಾಡಲ್ವಂತೆ. ಈ ಕಾನೂನು ಉಲ್ಲಂಘನೆ ವಿಚಾರ ನಿಮಗೆ ಗೊತ್ತಿಲ್ಲ ಅಂದರೆ ನಮ್ಮ ನ್ಯೂಸ್ ಲಿಂಕ್ ಕಳಿಸ್ತೀವಿ ನೋಡಿ, ಅದಕ್ಕೆ ತಕ್ಕ ಶಾಸ್ತಿ ಮಾಡಿ. ಜನಸಾಮಾನ್ಯರ ಪ್ರಾಣದ ಜೊತೆ ಆಟ ಆಡುವ ಇಂಥ ಕೃತ್ಯಗಳಿಗೆ ಕಡಿವಾಣ ಹಾಕಿ. ಏನಂತೀರಾ ಹಿರಿಯೂರು ಮಹಾಜನತೆ? ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.